ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಕಥೆಗಳಿಂದ ಹಿಡಿದು ಬ್ರಿಟಿಷರ ಆಳ್ವಿಕೆಯವರೆಗೆ ಶ್ರೀಲಂಕಾ ದೇಶದ ಇತಿಹಾಸ ತುಂಬಾ ಹಳೆಯದು ಮತ್ತು ಅಷ್ಟೇ ರೋಚಕವಾದದ್ದು. 3000 ವರ್ಷಗಳಿಗಿಂತಲೂ ಹೆಚ್ಚು ಕಾಲದ ಇತಿಹಾಸವಿರುವ ಈ ದ್ವೀಪ ರಾಷ್ಟ್ರದ ಕಥೆಯನ್ನ ಇವತ್ತು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಶ್ರೀಲಂಕಾದ ಉಲ್ಲೇಖ ನಮಗೆ ಮೊದಲು ಸಿಗುವುದು ರಾಮಾಯಣದಲ್ಲಿ. ರಾವಣನ ಲಂಕೆ ಎಂದು ಕರೆಯಲ್ಪಡುವ ಈ ನಾಡಿಗೂ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ. ಇತಿಹಾಸದ ಪ್ರಕಾರ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಭಾರತದ ಕಳಿಂಗ ದೇಶದ ವಿಜಯ ಎಂಬ ರಾಜಕುಮಾರ ಇಲ್ಲಿಗೆ ಬಂದು ಸಿಂಹಳಿಯ ವಂಶವನ್ನು ಸ್ಥಾಪಿಸಿದ ಎನ್ನಲಾಗುತ್ತದೆ. ಶ್ರೀಲಂಕಾದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಅಂದರೆ ಅದು ಬೌದ್ಧ ಧರ್ಮದ ಪ್ರವೇಶ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತದ ಸಾಮ್ರಾಟ್ ಅಶೋಕನ ಪುತ್ರ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರೆ ಇಲ್ಲಿಗೆ ಬೌದ್ಧ ಧರ್ಮವನ್ನು ತಂದರು. ಅಂದಿನಿಂದ ಇಂದಿನವರೆಗೆ ಶ್ರೀಲಂಕಾ ಬೌದ್ಧ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿದೆ. ಶ್ರೀಲಂಕಾವನ್ನು ಅನೇಕ ರಾಜವಂಶಗಳು ಆಳಿವೆ. ಅದರಲ್ಲಿ ಅನುರಾಧಾಪುರ ಮತ್ತು ಪೊಲನ್ನರುವ ಸಾಮ್ರಾಜ್ಯಗಳು ಬಹಳ ಪ್ರಸಿದ್ಧ. ಈ ಕಾಲದಲ್ಲಿ ನಿರ್ಮಾಣವಾದ ಬೃಹತ್ ಸ್ತೂಪಗಳು ಮತ್ತು ಕೆರೆಗಳು ಇಂದಿಗೂ ಅವರ ಎಂಜಿನಿಯರಿಂಗ್ ಕಲೆಗೆ ಸಾಕ್ಷಿಯಾಗಿವೆ. ದಕ್ಷಿಣ ಭಾರತದ ಚೋಳ ಮತ್ತು ಪಾಂಡ್ಯ ರಾಜರು ಕೂಡ ಇಲ್ಲಿ ಹಲವು ಕಾಲ ಆಳ್ವಿಕೆ ನಡೆಸಿದ್ದರು. 16ನೇ ಶತಮಾನದ ನಂತರ ಶ್ರೀಲಂಕಾದ ಮೇಲೆ ವಿದೇಶಿಯರ ಕಣ್ಣು ಬಿತ್ತು. ಮೊದಲು ಪೋರ್ಚುಗೀಸರು, ನಂತರ ಡಚ್ಚರು ಮತ್ತು ಕೊನೆಯದಾಗಿ ಬ್ರಿಟಿಷರು ಇಡೀ ದ್ವೀಪವನ್ನು ತಮ್ಮ ವಶಕ್ಕೆ ಪಡೆದರು. ಬ್ರಿಟಿಷರು ಈ ದೇಶಕ್ಕೆ ಸಿಲೋನ್ ಎಂದು ಹೆಸರಿಟ್ಟು ಇಲ್ಲಿ ಕಾಫಿ ಮತ್ತು ಚಹಾ ತೋಟಗಳನ್ನು ಅಭಿವೃದ್ಧಿಪಡಿಸಿದರು. ಅನೇಕ ಹೋರಾಟಗಳ ನಂತರ 1948ರ ಫೆಬ್ರವರಿ 4ರಂದು ಶ್ರೀಲಂಕಾ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು. 1972ರಲ್ಲಿ ಈ ದೇಶದ ಹೆಸರನ್ನು ಅಧಿಕೃತವಾಗಿ ಶ್ರೀಲಂಕಾ ಎಂದು ಬದಲಾಯಿಸಲಾಯಿತು. ಸ್ವಾತಂತ್ರ್ಯದ ನಂತರ ಅನೇಕ ಏರಿಳಿತಗಳನ್ನು ಕಂಡರೂ ಈ ದೇಶ ತನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ. ಇದು ಶ್ರೀಲಂಕಾದ ಇತಿಹಾಸದ ಒಂದು ಸಣ್ಣ ಚಿತ್ರಣ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋ ಶೇರ್ ಮಾಡಿ. ಶ್ರೀಲಂಕಾದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.